ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಏನು ಮೇಡಮ್ ನೀವು 15 ದಿವಸಕ್ಕೆ ತಿಂಗ್ಳಿಗೆ ಒಂದೊಂದು ವೀಡಿಯೋ ಹಾಕ್ತೀರಾ ಅಂತಲೂ ಕೇಳ್ಬೋದು. ಹೌದು, ಆದರೆ ಎಲ್ಲ ಥರ ವೀಡಿಯೋ ನಾನು ಮಾಡಿ ಇಟ್ಕೊಂಡಿರ್ತೀನಿ. ಅಪ್ಲೋಡ್ ಮಾಡೋಷ್ಟಕ್ಕೆ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ. ಅಲ್ಲಿ ನಾನು ವಾಯ್ಸ್ ಓವರ್ ಕೊಡೋಕ್ಕೂ ಸಹಿತ ಮೂಡಿರಲ್ಲ. ಏಕೆಂದರೆ ನಮಗೂ ಈ ಥರ ಏನೋ ಒಂದು ಮಾಡ್ತೀವಿ ಅಂದರೆ ನಮ್ಮ ಮೈಂಡ್ ಸೆಟ್ಟೂ ಫ್ರೀ ಆಗಿರಬೇಕು ಅನ್ನೋದು ನನ್ನ ಒಪಿನಿಯನ್ನು. ಡಿಸ್ಟರ್ಬ್ ಆಗಿದ್ರೆ ನಿಜ ಏನೂ ಕೆಲಸ ಆಗೋಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ಇವತ್ತು ನಾನು ನಿಮಗೆ ತರಕಾರಿ ಸಾರು ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ. ತರಕಾರಿ ಎಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ತರಕಾರಿ ಸಾಂಬಾರೇ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿಟ್ರು ಅಡುಗೆ ಮನೆ ಮಾತ್ರ ಯಾವಾಗಲೂ ಕಾಣಿಸೋದೇ ಮೆಸ್ಸಿ, ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲಿ. ಅದರಲ್ಲೂ ಎಷ್ಟೇ ಕ್ಲೀನ್ ಮಾಡಿದ್ರು ಯಾರಾದರೂ ಬಂದಾಗಲೇ ಎಕ್ಸ್ಟ್ರಾ ಗಲೀಜಾಗಿರುತ್ತೆ ಅನ್ನೋ ಥರ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಝಿನೂ ಇದ್ದರು ಮನೆಯಲ್ಲಿ, ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ, ಅವ್ರಿಗೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅಂತ ಕೇಳ್ತೀನಿ ಅಷ್ಟೇ. ನಾನು ಕುಡಿಯೋದು ಕಾಫಿ ಆಗಿರೋದ್ರಿಂದ ಅವ್ರಿಗೂ ಕಾಫಿನೇ ಮಾಡಿಕೊಡ್ತೀನಿ. ಹಂಗೇನಂತಲ್ಲ, ಕೆಲವೊಂದ್ಸಲ ಈ ಥರ ಮಾಡ್ತೀನಿ. ಕಾಫಿ ಅಂತೂ ನಾನು 2 ಟೈಮ್ ಕುಡಿತೀನಿ. ಮಾರ್ನಿಂಗ್ 1 ಟೈಮ್, ಈವ್ನಿಂಗ್ 1 ಟೈಮ್. ಕಾಫಿ ಅಂತೂ ಬಿಡೋಕ್ಕೆ ಆಗಲ್ಲ. ಕಾಫಿ ಲವರ್ ಅಂತಲೇ ಹೇಳ್ಬೋದು. ಇನ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಾಕ್ತೀನಿ. ಕ್ಲಿಪ್ಪಿಂಗ್ ಸ್ವಲ್ಪ ಬಂದರೂ ಪರವಾಗಿಲ್ಲ, ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ ಸ್ಟೈಲ್ ಏನಿರುತ್ತೋ ಅದನ್ನ ಚಿಕ್ಕದಾಗಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ ಡೈಲಿ. ಆದರೂ ನೀವು ಸಪೋರ್ಟ್ ಮಾಡಬೇಕಲ್ವ ನಮಗೆ. ನಾವೇನೋ ಒಂದು ಮಾಡ್ತಾಯಿರ್ತೀವಿ, ನಿಮ್ಮದೊಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಒಂದು ಕಮೆಂಟ್ ಆಗೋದ್ರಿಂದ ನಾವು ಇನ್ನೂ ನಮಗೆ ಹೆಚ್ಚು ಉತ್ಸಾಹ ಬರುತ್ತೆ ಏನಾದರೂ ಮಾಡಬೇಕು ಅನ್ನೋದು. ಹಾಗೆ ನಾನು ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯಾರಾದ್ರೂ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರ ಕಡೆಯಿಂದ ನನಗೆ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಿಮಗೆ ಹೇರ್ ಸ್ಟೈಲ್ನ ನಾನು ವಾಟ್ಸಪ್ಪಲ್ಲಿ ಫ್ರೀಯಾಗಿ ಹೇಳ್ಕೊಡ್ತೀನಿ. ನೋಡೋಣ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ನನ್ನ ಚಾನಲ್ನ. ಹಾಗೆ ಮಾಡಿಸಿ ಅದನ್ನೆಲ್ಲ ನನಗೆ ವಾಟ್ಸಪ್ಪಲ್ಲಿ ನೀವು ತೋರಿಸಿ ಹೇಳಿದ್ರೆ ನಾನು ನಿಮಗೆ ಹೇರ್ ಸ್ಟೈಲೆಲ್ಲ ಹೇಳ್ಕೊಡ್ತೀನಿ. ಹಾಗೆ ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ನಾನು ಶಿವರಾತ್ರಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಅದು ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇನ್ನೊಂದ್ಸಲಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಲೇಟ್ ಆಗಿದೆ, ನೋಡೋಣ. ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕೆ ಮಿಸ್ ಆಯಿತು ಅಂತ ನನಗೂ ಗೊತ್ತಾಗ್ತಿಲ್ಲ. ಯಾರಿಗಾದ್ರೂ ಅದ್ರ ಯೂಟ್ಯೂಬರ್ ಯಾರು ಇದು ನೋಡ್ತಿದ್ರೆ ಅವ್ರಿಗೇನಾರು ಐಡಿಯಾ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಏಕೆಂದರೆ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೂ ಅಷ್ಟೊಂದೆಲ್ಲ ಏನೂ ಗೊತ್ತಿರಲ್ಲ. ನಾವು ತಿಳ್ಕೊಳ್ಳೋದು ಮಸ್ತಾಗಿರುತ್ತೆ. ಎಲ್ಲ ತಿಳಿದಿದೆ ಅಂತ ಅಂದರೂ ನಾವು ತಿಳಿಯೋದು ತುಂಬ ಇರುತ್ತೆ. ಕಲಿಯೋದಂತೂ ಯಾವತ್ತೂ ಮುಗಿಯಲ್ಲ ಅಲ್ವಾ. ಕಾಫಿ ಎಲ್ಲ ಕೊಟ್ಟೆ, ಕೂತ್ಕೊಂಡೆ. ಹಾಗೆ ಈ ನಡುವೆ ಯಾಕೋ ತುಂಬ ಹೇರ್ ಫಾಲ್ ಆಗ್ತಿದೆ. ಅದನ್ನೇ ನೋಡ್ಕೊತಾ ಇದ್ದೀನಿ. ಎಷ್ಟು ಹೇರ್ ಫಾಲ್ ಅಂದರೆ ಹೇರೆಲ್ಲ ಫುಲ್ಲು ಶಾರ್ಟ್ ಆಗಿದೆ ಮತ್ತು ಫ್ರಂಟಲ್ಲೆಲ್ಲ ಕಮ್ಮಿ ಆಗ್ತಿದೆ ಅನ್ನೋ ಥರ ಆಗ್ತಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನು ತರಕಾರಿ ಸಾಂಬಾರು ಮಾಡೋಕ್ಕೆ ಅಂತ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಆಮ್ಲೆಟ್ ಮಾಡೋಕ್ಕೆ ಅಂತಲೂ ರೆಡಿ ಮಾಡ್ಕೋತಾ ಇದ್ದೀನಿ. ನಾನ್ ವೆಜ್ ಅವರು ಯಾರಾದರೂ ನೋಡ್ತಾ ಇದ್ದರೆ ಆಮ್ಲೆಟ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಪಕ್ಕ. ಆದರೆ ಆಮ್ಲೆಟ್ ಮಾಡ್ತಾ ಇರೋದು ನನ್ನ ಮಗಳು. ಯಾವ ಲೆವೆಲಿಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ, ಮಾಡ್ತಾ ಇದ್ದಾಳೆ. ಅವಳಿಗೆ ಈ ಥರ ಎಲ್ಲ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಕುಕ್ಕಿಂಗೆ ಅಂತಲ್ಲ, ನಾನು ಏನು ಕೆಲಸ ಮಾಡ್ತೀನಿ ಮನೇದು ಎಲ್ಲನೂ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಳೆ ಅವಳು. ಹಾಗೆ ಬ್ರೆಡ್ಡೆಲ್ಲ ಸ್ವಲ್ಪ ಟೋಸ್ಟ್ ಮಾಡಿಬಿಟ್ಟು ಆಮ್ಲೆಟೆಲ್ಲ ಮಾಡಿಟ್ಕೊಂಡು ಈ ಥರ ಎಲ್ಲ ಕಟ್ ಮಾಡಿ ಸ್ಲೈಸ್ ಮಾಡಿ ಕೊಟ್ಟೆ. ನನ್ನ ಮಗನ ಊಟ ಆಗಿತ್ತು. ಫಸ್ಟು ನಾನು ಕೊಟ್ಟಿದ್ದು ನನ್ನ ಮಗಳಿಗೆ. ನನ್ನ ಮಗ ಏನು ಅನ್ಕೋತಾ ಇದ್ದ ಅಂದರೆ ಮೇ ಬಿ ನನಗೆ ಕೊಡಲ್ಲ ಅಂತ ಅನ್ಕೋತಿದ್ದ. ಆದರೆ ನಾನು ಕೊಟ್ಟಿದ ತಕ್ಷಣ ಅವ್ನು ಖುಷಿ ಆಗ್ಬಿಟ್ಟ. ಗೊತ್ತಿರುತ್ತೆ ಕೊಡ್ತೀನಿ ಅಂತ, ಆದರೂ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಅನಿಸುತ್ತೆ. ಅದನ್ನೇ ಕೇಳ್ತಾ ಇದ್ದೆ, ಅವನು ಅದನ್ನೇ ಹೇಳ್ತಿದ್ದ.
ನೋಡಿ ತರಕಾರಿ ಎಲ್ಲ ತುಂಬ ಹಾಕ್ಕೊಂಬಿಟ್ಟಿದ್ದೀನಿ ಇವತ್ತು, ಜಾಸ್ತಿ ತರಕಾರಿ. ನನಗಂತೂ ತುಂಬ ಇಷ್ಟ ಆಗೋದೆ ತರಕಾರಿ. ಖಾರ ರುಬ್ಕೋತಾಗಿ ನಾನಿಲ್ಲಿ. ಹಾಗೆ ಪ್ಲೀಸ್ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರೋರಿಗೆಲ್ಲ ಏನು ಒಂದು ರಿಕ್ವೆಸ್ಟ್ ಅಂದರೆ, ವೀಡಿಯೋ ನೋಡ್ತೀರಾ ಅಷ್ಟೇ, ಎಷ್ಟೊಂದು ವ್ಯೂಸ್ ಆಗಿರುತ್ತೆ, ಲೈಕ್ ಕೊಡಲ್ಲ, ಒಂದು ಶೇರ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಸಬ್ಸ್ಕ್ರೈಬು ಸಹಿತ ನೀವು ಮಾಡ್ಕೊಂಡಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಪ್ಲೀಸ್, ಓಕೆನಾ? ಸಪೋರ್ಟ್ ಮಾಡಿ ನನಗೆ. ಹಾಗೆ ನಾನು ಬ್ಯೂಟಿಷನ್ನು ಆಗಿರೋದ್ರಿಂದ ನಿಮಗೇನಾದರೂ ಡೌಟ್ಸ್ ಇದ್ರೂ ನೀವು ಕೇಳ್ಬೋದು ನನಗೆ. ಮೇಕಪ್ ಬಗ್ಗೆ ಆಗಲಿ, ಬ್ಯೂಟಿಷಿಯನ್ ಬಗ್ಗೆ ಆಗಲಿ ನೀವು ಕೇಳಿದ್ರೆ ನಾನು ಕಮೆಂಟಲ್ಲಿ ತಿಳಿಸ್ತೀನಿ. ಹಾಗೆ ನೋಡಿ ತರಕಾರಿ ಸಾರು ರೆಡಿ ಆಗಿದೆ. ಹಾಗೆ ಸ್ವಲ್ಪ ದ್ರಾಕ್ಷಿ ಎಲ್ಲ ತೊಳೆಯೋದಕ್ಕೆ ಹಾಕಿದೆ. ಅಡುಗೆ ಅಂತೂ ರೆಡಿ ಆಯಿತು. ತರಕಾರಿ ಸಾರು, ಬಿಸಿ ಅನ್ನ, ಮುದ್ದೆ ಮಾಡ್ಕೊಳ್ಳಿಲ್ಲ ಆ್ಯಕ್ಚುಲಿ ಇವತ್ತು. ಊಟ ಎಲ್ಲ ಆದ ಮೇಲೆ ನಾನು ಸ್ವಲ್ಪ ಸಕ್ಕರೆ ಮೊಸರು ತಿಂತಾಯಿದ್ದೀನಿ. ಹೇಗಿತ್ತು ಈ ವಿಡಿಯೋ? ನಿಮ್ಗೆ ಇಷ್ಟ ಆಯಿತಾ? ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.